ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕ್ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದೆ. ಆಮದು ರಫ್ತುಗಳನ್ನ ಬಂದ್ ಮಾಡಿದೆ ಭಾರತ. ಪ್ರತ್ಯಕ್ಷ ಹಾಗೆ ಪರೋಕ್ಷ ವ್ಯಾಪಾರಕ್ಕೆ ನಿರ್ಬಂಧವನ್ನ ಹೇರಿದೆ. ವಾಣಿಜ್ಯ ಹಾಗೆ ಕೈಗಾರಿಕಾ ಸಚಿವಾಲಯ ಈ ಸೂಚನೆಯನ್ನ ಕೊಟ್ಟಿದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವುದೂ ಇರೋ ಹಾಗಿಲ್ಲ ಅಂತ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿರೋದು. ಏನೇನು ಆಮದಾಗ್ತಾ ಇತ್ತು ನೋಡಿ, ಒಣ ಹಣ್ಣುಗಳಾಗಿರ್ಬೋದು, ಅಂಜೂರ, ದ್ರಾಕ್ಷಿ, ಬಾದಾಮ್, ಡೇಟ್ಸ್ ಅಥವಾ ಧಾನ್ಯಗಳು, ಇವುಗಳನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಪಾಕ್ನಲ್ಲಿ ಅತಿ ಹೆಚ್ಚು ಬೆಳೀತಾ ಇದ್ದಂಥ ಡ್ರೈ ಫ್ರೂಟ್ಸ್ಗಳು, ಹಾಗೆ ಖನಿಜ ಉತ್ಪನ್ನಗಳಾಗಿರುವಂಥ ಕಲ್ಲುಪ್ಪು, ಸುಣ್ಣದ ಕಲ್ಲು, ಸಿಮೆಂಟ್ ಕಲ್ಲು, ಕೈಗಾರಿಕಾ ವಸ್ತುಗಳಾಗಿರುವಂಥ ಚರ್ಮದ ವಸ್ತುಗಳು, ಹತ್ತಿ, ಹಾಗೆ ಉಕ್ಕಿನ ಉತ್ಪನ್ನಗಳು, ಹಾಗೆ ಆಪ್ಟಿಕಲ್ ಲೆನ್ಸ್, ಕೆಲ ಮಸಾಲೆ ಪದಾರ್ಥಗಳನ್ನು ಕೂಡ ನಾವು ಪಾಕ್ನಿಂದ ಆಮದು ಮಾಡಿಕೊಳ್ತಿದ್ವಿ. ಆದರೆ ಇವಾಗ ಎಲ್ಲವೂ ಕೂಡ ಬಂದಾಗಿದೆ. ಈ ವಸ್ತುಗಳನ್ನು ಇದೀಗ ಅಫ್ಘಾನಿಸ್ತಾನ ಹಾಗೆ ಇರಾನ್ನಿಂದ ಆಮದು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸಿದೆ. ಎರಡೂ ದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ಭಾರತ ನಿರ್ಧಾರವನ್ನು ಮಾಡಿದೆ. ಪಾಕ್ನಿಂದ ಯಾವುದನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ಬಾರ್ದು ಅಂತ. 2019ರಿಂದ ಭಾರತ ಪಾಕ್ ಮಧ್ಯೆ ನೇರ ವ್ಯಾಪಾರ ಕಡಿಮೆನೇ ಇತ್ತು. ಇದೀಗ ಸಂಪೂರ್ಣವಾಗಿ ಬಂದಾಗಿದೆ. 18-19ರಲ್ಲಿ ಭಾರತ 3600 ಕೋಟಿ ಮೌಲ್ಯದ ಸರಕನ್ನ ಆಮದು ಮಾಡಿಕೊಳ್ತಾ ಇತ್ತು. 19ರ ನಂತರ ಆ ಪ್ರಮಾಣ ಸುಮಾರು 100 ಕೋಟಿಗೆ ಇಳಿಕೆಯಾಗಿತ್ತು. 3000 ಕೋಟಿಯಿಂದ 100 ಕೋಟಿಗೆ ಇಳಿಕೆಯಾಗಿತ್ತು. ಅಫ್ಘಾನಿಸ್ತಾನ ಹಾಗೆ ಇರಾನ್ನಿಂದ ಆಮದು ಮಾಡಿಕೊಳ್ತಾ ಇದೆಯೇ ಭಾರತ. ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದೆ. ಇದು ಆಮದಿನ ಲಿಸ್ಟ್. ಏನೇನು ಪಾಕ್ನಿಂದ ಆಮದಾಗ್ತಾ ಇತ್ತು ಅದರ ಲಿಸ್ಟನ್ನು ನಾವು ತೋರಿಸ್ತಾ ಇದ್ವಿ. ಇನ್ನು ನಾವು ಇಲ್ಲಿಂದ ಏನು ರಫ್ತು ಮಾಡ್ತಾ ಇದ್ವಿ, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಹಾಗೆ ವಿವಿಧ ತರಕಾರಿಗಳು ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಮಸಾಲೆ ಪದಾರ್ಥಗಳಾಗಿರುವಂಥ ಕಾಳು ಮೆಣಸು, ಜೀರಿಗೆ, ಏಲಕ್ಕಿ ಇವುಗಳು ಸೇರಿದಂತೆ ಔಷಧೀಯ ಉತ್ಪನ್ನ ಮತ್ತೆ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ವಿ. ಇದೀಗ ಎಲ್ಲವೂ ಬಂದಾಗಿದೆ ನೋಡಿ. ಯಾವುದು ಬಹಳ ಮುಖ್ಯನೋ ಔಷಧೀಯ ವಸ್ತುಗಳು, ಆಟೋಮೊಬೈಲ್ ಬಿಡಿಭಾಗಗಳು, ಹಾಗೆ ಎಲೆಕ್ಟ್ರಾನಿಕ್ಸ್, ಚಿನ್ನಾಭರಣ, ಇ ಕಾಮರ್ಸ್ ಉತ್ಪನ್ನಗಳ ರಫ್ತನ್ನ ಭಾರತ ಸರ್ಕಾರ ಇದೀಗ ಬಂದ್ ಮಾಡಿದೆ. ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. 2024-25ರಲ್ಲಿ ಕೇವಲ ಸುಮಾರು 3750 ಕೋಟಿ ರಫ್ತೇ ಆಗಿತ್ತು. ಇನ್ನು 19ರಲ್ಲಿ ಪುಲ್ವಾಮಾ ದಾಳಿಯ ನಂತರ ಗಣನೀಯವಾಗಿ ಇಳಿಕೆ ಕೂಡ ಕಂಡಿತ್ತು. ಎಕ್ಸ್ಪೋರ್ಟ್ ಮಾಡುವಂಥದ್ದನ್ನು ಕಡಿಮೆಯಾಗಿತ್ತು. ರಫ್ತು ಸ್ಥಗಿತದಿಂದಾಗಿ ಪಾಕಿಸ್ತಾನದಲ್ಲಿ ಆಹಾರ ಕೊರತೆ ಸೃಷ್ಟಿಯಾಗಿದೆ. ದುಬೈ ಮೂಲಕವಾಗಿ ಹೆಚ್ಚಿನ ಬೆಲೆಗೆ ಖರೀದಿಸಬೇಕಾಗುತ್ತೆ ಅನಿವಾರ್ಯವಾಗಿ ಪಾಕಿಸ್ತಾನ. ನಾವು ಇದಾಗಲೇ ಕೆಲವೊಂದಷ್ಟು ಡೀಟೇಲ್ ಅನ್ನು ಕೊಡ್ತಾ ಇದ್ವಿ. ಇದಾಗಲೇ ಅಲ್ಲಿಯ ತರಕಾರಿ ಬೆಲೆಗಳು ಯಾವ ರೀತಿಯಾಗಿದೆ ಅಂತ. ಹಣ್ಣು ಮತ್ತು ತರಕಾರಿಗಳು 500-600ರ ಗಡಿ ದಾಟಿದೆ.